ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಇಲಿಜ್ವರಕ್ಕೆ ಕಾರಣ ಹಾಗೂ ರೋಗದ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಬಿ ಸತೀಶ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ ನಮಸ್ಕಾರ. ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯ ಜನರಲ್ ಫಿಸಿಷಿಯನ್ ಆಗಿರುವಂಥ ಡಾಕ್ಟರ್ ಬಿ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟ್ರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟ್ರೇ, ಸಾಮಾನ್ಯವಾಗಿ ನಮ್ಮ ಜನರಿಗೆ ಡೆಂಗ್ಯೂ, ಚಿಕನ್ ಗುನ್ಯಾ, ಈ ಮಲೇರಿಯಾ ಈ ಥರದ್ದೆಲ್ಲ ಜ್ವರಗಳ ಬಗ್ಗೆ ಒಂದು ಗೊತ್ತಿದೆ. ಆದರೆ ಸಾಮಾನ್ಯವಾಗಿ ಇಲಿ ಜ್ವರ ಅನ್ನುವಂಥದ್ದು ಇದೆಯಲ್ಲ, ಇದರ ಬಗ್ಗೆ ಸಾಕಷ್ಟು ಅವರಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಈ ಏನಿದು ಇಲಿ ಜ್ವರ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಡಾಕ್ಟ್ರೇ? ಸರ್, ಈ ಇಲಿ ಜ್ವರ ಏನಿದೆಯಲ್ಲ ಇದನ್ನ ನಾವು ಲೆಪ್ಟೋಸ್ಪೈರೋಸಿಸ್ ಅಂತ ಕರಿತೀವಿ ಸರ್. ಈ ಲೆಪ್ಟೋಸ್ಪೈರೋಸಿಸ್ ಯೂಶಲಿ ಇದೆ ಸ್ಪೈರೋಚೀಟ್ ಅಂತೀವಿ ಸರ್ ನಾವು. ಇಟ್ ಇಸ್ ಅ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಅದು ಒಂದು ರೋಗಾಣು. ಅದು ಯೂಶುವಲಿ ಎಲ್ಲಿರುತ್ತೆ ಅಂದರೆ ಇದು ಪ್ರಾಣಿಗಳ ಮೂತ್ರದಲ್ಲಿ ಶೇಖರಣೆ ಆಗಿರುತ್ತೆ ಸರ್ ಅದು. ಸೊ ಹಂಗಾಗಿ ಯಾವುದೇ ಪ್ರಾಣಿ ಅದನ್ನ ಮೂತ್ರದ ಮುಖಾಂತರ ವಿಸರ್ಜನೆ ಮಾಡಿದಾಗ ಅದು ಈಗ ನೀರಿನ ಜೊತೆ ಆಗಿರ್ಬೋದು, ಫುಡ್ ಜೊತೆ ಆಗಿರ್ಬೋದು, ಮಿಕ್ಸ್ ಆದಾಗ ಅದನ್ನ ಯಾವುದೇ ಮನುಷ್ಯ ಆಗಿರ್ಬೋದು, ಮಾನವರಾಗಿರ್ಬೋದು ಅದನ್ನ ಸೇವಿಸೋದಾಗಿರ್ಬೋದು, ಇಲ್ಲ ನಮ್ಮ ಮ್ಯೂಕಸ್ ಮೆಂಬ್ರೇನ್ ಅಂತೀವಿ ನಾವು, ಅದ್ರ ಜೊತೆ ಆಗಿರ್ಬೋದು, ಇಲ್ಲ ಕಣ್ಣು, ಮೂಗು, ಬಾಯಿ ಇದ್ರ ಜೊತೆ ಕಾಂಟ್ಯಾಕ್ಟ್ ಆದಾಗ, ಇಲ್ಲಾಂದ್ರೆ ಈಗ ನಮ್ಮ ಬಾಡಿಯಲ್ಲಿ ಪಾರ್ಟ್ಸ್ ಇರ್ತಾವಲ್ಲ ಸರ್, ಪಾರ್ಟ್ಸ್ ಅಲ್ಲಿ ಕ್ರ್ಯಾಕ್ಸ್, ಸ್ಮಾಲ್ ಕ್ರ್ಯಾಕ್ಸ್ ಅಂತೀವಿ ನಾವು. ಅಂದ್ರೆ ಈಗ ಗಾಯಗಳಾಗಿರ್ಬೋದು ಸಣ್ಣ ಸಣ್ಣವು, ಕಾಲ್ನಲ್ಲಿ ಕೈಲಲ್ಲಾಗಿರ್ಬೋದು, ನಮ್ಮ ಮೈ ಕೈಗಳಲ್ಲೂ ಕೂಡ ಆಗಿರ್ಬೋದು. ಅವು ಹೋಗಿ ನೀರಿನ ಜೊತೆ ಸ್ಪರ್ಶ ಆದಾಗ ಅವು ಆ ಕ್ರ್ಯಾಕ್ಸ್ ಮುಖಾಂತರ ನಮ್ಮ ಬಾಡಿಯಲ್ಲಿ ಶೇಖರಣೆ ಆಗುತ್ತೆ ಸರ್. ಅಂದ್ರೆ ಬಾಡಿ ಒಳಗಡೆ ಹೋಗುತ್ತೆ. ಅದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೋಗಿ ನಮ್ಮ ದೇಹದಲ್ಲಿರೋ ವಿವಿಧ ಭಾಗಗಳಿಗೆ, ಈಗ ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ವಿವಿಧ ಭಾಗಗಳಲ್ಲಿ ಶೇಖರಣೆಯಾಗಿ ಅವು ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ ಸರ್. ಮಲ್ಟಿಪ್ಲೈ ಆಗಿ ಅವು ರೋಗ ಲಕ್ಷಣಗಳನ್ನ ಉಂಟು ಮಾಡ್ತಾವೆ ಸರ್. ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿ ಜ್ವರ ಅಂತ ಏನಿರ್ತೀವಿ, ಇದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇದೆ ಸರ್. ಈಗ ಅಂದ್ರೆ ಒಂದು ರೋಗಾಣು ಮನುಷ್ಯನ ದೇಹದೊಳಗೆ ಹೋದಾಗ್ಲಿದ್ದ ಅದು ಎಷ್ಟು ದಿನದಲ್ಲಿ ಸಿಂಪ್ಟಮ್ಸ್ ನ ಪ್ರೊಡ್ಯೂಸ್ ಮಾಡಬಹುದು. ಅದು ಯೂಶಲಿ 5 to 14 days, ಅಂದ್ರೆ 5 ರಿಂದ 14 ದಿನದಲ್ಲಿ ಅದು ತನ್ನ ರೋಗ ಲಕ್ಷಣಗಳನ್ನ ವ್ಯಕ್ತಪಡಿಸುತ್ತೆ ಸರ್. ಹಂಗಾಗಿ ಆ ಟೈಮಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು, ಮುನ್ನೆಚ್ಚರಿಕೆ. ಇದ್ರ ಜೊತೆಗೆ ನಾವು ಕೆಲವು ಟ್ರೀಟ್ಮೆಂಟ್ ಅನ್ನು ಸಹ ಆದಷ್ಟು ಬೇಗ ತಗೊಂಡ್ರೆ ಇದರಿಂದ ಮುಂದೆ ಆಗುವಂತ ಏನು ಕಾಂಪ್ಲಿಕೇಶನ್ಸ್ ಅಂತೀವಿ ನಾವು, ಈ ರೋಗದಿಂದ ಆಗುವಂತ ಮೇಜರ್ ಪ್ರಾಬ್ಲಮ್ಸ್ ಏನಿದಾವೆ ಅವನ್ನ ನಾವು ಮುಂಚೆನೆ ತಡೆಗಟ್ಟಬಹುದು ಸರ್. ಸರ್, ಇದು ಲೆಪ್ಟೋಸ್ಪೈರೋಸಿಸ್ ಅನ್ನೋದಿದೆಯಲ್ಲ ಸರ್, ಇದು ಇದಕ್ಕೆ ರೋಗಾಣು ಮೋಸ್ಟ್ ಕಾಮನ್ ಆಗಿರುತ್ತೆ ಸರ್. ಒಂದು ಲೆಪ್ಟೋಸ್ಪೈರೋಸಿಸ್ ಇಂಟ್ರೋಗ್ರೆನ್ಸ್ ಅಂತಿದೆ, ಇನ್ನೊಂದು ಲೆಪ್ಟೋಸ್ಪೈರೋಸಿಸ್ ಬೈಫ್ಲೆಕ್ಸಾ ಅಂತಿದೆ ಸರ್. ಇವು ಮೋಸ್ಟ್ ಕಾಮನ್. ಅಂದ್ರೆ ಇದರಲ್ಲಿ ಬೇರೆ ಬೇರೆ ತರದವೆಲ್ಲ ಇದಾವೆ ಸರ್. ಈ ಎರಡು ಏನಿದಾವಲ್ಲ ಸ್ಪೈರೋಚೀಟ್ಸ್, ಅದರಲ್ಲಿ ಈ ಎರಡು ಮೋಸ್ಟ್ ಕಾಮನ್ ಆಗಿ ಅನಿಮಲ್ಸ್ ಇಂದ ಹ್ಯೂಮನ್ಸ್ಗೆ ಟ್ರಾನ್ಸ್ಫರ್ ಆಗೋದು ಮತ್ತೆ ಡಿಸೀಸ್ ನ ಸ್ಪ್ರೆಡ್ ಮಾಡೋದು ಮಾಡ್ತಾವ್ ಸರ್. ಹಂಗಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸರ್. ಹೌದು ಡಾಕ್ಟ್ರೆ, ಜ್ವರಕ್ಕೆ ಇಲಿ ಅಂತ ಹೆಸರು ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಹಾಗಾಗಿ ಇಲಿ ಕಚ್ಚೋದ್ರಿಂದ ಬರುತ್ತಾ ಅಥವಾ ಇಲಿಯಿಂದಲೇ ಇದು ಬರುತ್ತಾ? ಇಲಿಗಳಲ್ಲಿ ಈ ಬ್ಯಾಕ್ಟೀರಿಯಾ ಹೇಗಿರುತ್ತೆ ಅನ್ನೋದು ವಿಚಾರ ಸರ್. ಅದು ಏನಾಗಿದೆ ಅಂದ್ರೆ ಇದನ್ನ ಇಲಿ ಜ್ವರ ಅಂತ ಯಾಕೆ ಕರಿತೀವಿ ಅಂದ್ರೆ, ಇದು ಈ ಲೆಪ್ಟೋಸ್ಪೈರಾ ಅನ್ನೋದೇನಿದೆ ರೋಗಾಣು, ಇದು ಎಲ್ಲಾ ಪ್ರಾಣಿಗಳಲ್ಲೂ ಇರುತ್ತೆ ಸರ್. ಹಸು, ಎಮ್ಮೆ, ಮೇಕೆ, ಕುರಿ, ನಾಯಿ. ಬಟ್ ಇದು ನಾವು ಇಲಿ ಅಂತ ಯಾಕೆ ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ, ಆ ಇಲಿಯ ಕಿಡ್ನಿಯಲ್ಲಿ ಈ ರೋಗಾಣುಗಳ ಸಂಖ್ಯೆ ಆಗಿದ್ದು ಬಹಳ ಜಾಸ್ತಿ ಇರುತ್ತೆ ಸರ್. ಅಂದ್ರೆ ಮೋಸ್ಟ್ ಕಾಮನ್ ರಿಸರ್ವರ್ ಅಂತೀರಿ ಸರ್ ನಾವು. ಮೋಸ್ಟ್ ಕಾಮನ್ ಅಂಡ್ ಡೆಡ್ಲಿ ರಿಸರ್ವರ್ ಅಂತ ಅಂದ್ರೆ ಅದರಲ್ಲಿ ರೋಗಾಣುಗಳನ್ನು ಕ್ಯಾರಿ ಮಾಡುವಂತ ಏನಿರುತ್ತಲ್ಲ ಅದು ಬಹಳ ಜಾಸ್ತಿ ಇರುತ್ತೆ. ಹಂಗಾಗಿ ಅದು ಮೋಸ್ಟ್ ಕಾಮನ್ ಆಗಿ ಸ್ಪ್ರೆಡ್ ಮಾಡುತ್ತೆ ಸರ್. ಹಂಗಾಗಿ ನಾವು ಇಲಿ ಅಂತ ಸ್ಪೆಸಿಫೈ ಮಾಡಿ ಹೇಳ್ತೀವಿ. ಈ ಲೆಪ್ಟೋಸ್ಪೈರಾ ಅನ್ನೋದೇನಿದೆ ಪ್ರತಿಯೊಂದು ಅನಿಮಲ್ಸ್ ಅಲ್ಲಿ ಇರುತ್ತೆ. ಅನಿಮಲ್ಸ್ ನ ಯೂರಿನ್ ನಲ್ಲಿ ಎಕ್ಸ್ಟ್ರೇಟ್ ಆಗುತ್ತೆ ಸರ್ ಇದು ಮೇನ್ಲಿ. ಈವನ್ ಇಲಿಗಳಲ್ಲೂ ಸಹ ಅಷ್ಟೇ. ಅದು ಇಲಿಗಳಲ್ಲಿ ಯಾವ ರೀತಿ ಹೋಗುತ್ತೆ ಅಂದ್ರೆ, ಈಗ ಯಾವುದೇ ಒಂದು ಇಲಿ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಸೋರ್ಸಸ್ ಅಂತ ಇರ್ತಾವಲ್ಲ ಸರ್, ಈಗ ಹೊಂಡಗಳಾಗಿರ್ಬೋದು, ಹಳ್ಳಗಳಾಗಿರ್ಬೋದು, ಅವು ಏನಾಗಿರ್ತವೆ, ಮಳೆ ನೀರಾಗಿರ್ಬೋದು, ಬಹಳ ದಿನ ಬಂದು ನಿಂತಿರ್ತವೆ ಸರ್. ನಿಂತು ಆ ಶೇಖರಣೆ ಆಗಿರ್ತಾವಲ್ಲ ಅವು ಕಂಟಾಮಿನೇಟ್ ಆಗಿರ್ತಾವೆ ಸರ್. ಕಂಟಾಮಿನೇಟ್ ಆದಾಗ ಅವನ್ನ ಹೋಗಿ ಈ ಇಲಿಗಳು ಕುಡಿಯೋದ್ರ ಮುಖಾಂತರ, ಇಲ್ಲ ಅಂದ್ರೆ ಈಗ ಯಾವುದೋ ಒಂದು ಬೇರೆ ಪ್ರಾಣಿಯನ್ನು ತಿನ್ನೋದ್ರ ಮುಖಾಂತರ ಅದು ಆ ಇಲಿ ದೇಹದೊಳಗೆ ಹೋಗಿ ಸೇರ್ಕೊಂಡಿರುತ್ತೆ ಸರ್. ಸೇರ್ಕೊಂಡು ಅದು ಕಿಡ್ನಿ ಭಾಗದಲ್ಲಿ ಶೇಖರಣೆ ಆಗಿರುತ್ತೆ ಬ್ಯಾಕ್ಟೀರಿಯಾ ಲೆಪ್ಟೋಸ್ಪೈರಾ ಅನ್ನೋದು. ಆ ಇಲಿ ಮಾನವ ಸಂಪರ್ಕಕ್ಕೆ ಬರುತ್ತಲ್ಲ ಸರ್, ಈಗ ಮನೆಗಳಿಗೆ ಬರ್ಬೋದು, ಹೌಸ್ ರ್ಯಾಟ್ ಅಂತೀವಿ ನಾವು, ಮತ್ತೆ ಕಾಡು ಇಲಿಗಳಾಗಿರ್ಬೋದು, ಮತ್ತೆ ಹೌಸ್
ನಮ್ಮ ಮನೆಯ ಇಲಿಗಳಾಗಿರ್ಬೋದು, ಅವು ನಮ್ಮ ಮನುಷ್ಯನ ಸಂಪರ್ಕಕ್ಕೆ ಬಂದಾಗ ಅವು ಈಗ ಕೆಲವೊಂದ್ಸತಿ ನಾವು ತಿನ್ನೋ ಆಹಾರದಲ್ಲಿ ರಿಸಿಸ್ಟ್ ಮಾಡ್ತಾವ ಸರ್. ಕೆಲವು ನಮ್ಮ ಅನ್ನ ಅದು ಈ ಇಕ್ಕೆ ಕೂಡ ಹಾಕುತ್ತೆ ಅಲ್ಲ ಡಾಕ್ಟರ್? ಹೌದೌದು, ಇಕ್ಕೆ ಅದ್ರ ಯೂಸಲಿ ಇದು ಮಲ ಇದ್ರದಕ್ಕಿಂತ ಮೂತ್ರದಲ್ಲಿ ಜಾಸ್ತಿ ಶೇಖರಣೆ ಆಗುತ್ತೆ ಸರ್. ಹಂಗಾಗಿ ಯೂರಿನ್, ಯಾಕಂದ್ರೆ ಇದು ಆ ಇಲಿಯ ಕಿಡ್ನಿ ಭಾಗದಲ್ಲಿ ಜಾಸ್ತಿ ಇದೆ. ಕಲೆಕ್ಟಿಂಗ್ ಡಕ್ಟ್ ಅಂತೀವಿ ಸರ್ ನಾವು, ಕಿಡ್ನಿಯಲ್ಲಿ ಕಲೆಕ್ಟಿಂಗ್ ಡಕ್ಟ್ ಅಂತ ಇರುತ್ತೆ. ಆ ಒಂದು ಭಾಗದಲ್ಲಿ ಶೇಖರಣೆ ಆಗಿರುತ್ತೆ ಇದು. ಮತ್ತೆ ಅದು ಯೂರಿನ್ ಮಾಡಿದಾಗ ಆ ಯೂರಿನ್ ಮುಖಾಂತರನೇ ಅದು ಲಾರ್ವಾ ಆಗಿ ಇಲ್ಲ ಎಗ್ ಆಗಿ ಹೊರಗಡೆ ಬರುತ್ತೆ ಸರ್. ಅದು ಯಾವುದೇ ಒಂದು ಈಗ ನೀರಿನ ಜೊತೆ ಕಂಟಾಮಿನೇಟ್ ಆಯ್ತು, ಫುಡ್ ಜೊತೆ ಕಂಟಾಮಿನೇಟ್ ಆದಾಗ ಏನಾಗುತ್ತೆ, ಅದನ್ನು ನಾವು ಸೇವಿಸಿದಾಗ ಇಲ್ಲ ಅದ್ರ ಜೊತೆ ಕಾಂಟ್ಯಾಕ್ಟ್ ಸಂಪರ್ಕ ಹೊಂದಿದಾಗ ಅದು ನಮ್ಮ ಬಾಡಿ ನಮ್ಮ ದೇಹವನ್ನ ಪ್ರವೇಶ ಮಾಡಿ ಅವಕಾಶ ಆಗುತ್ತೆ. ನೋಡಿ ಡಾಕ್ಟ್ರೆ, ಇನ್ನೊಂದು ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ, ಸಾಮಾನ್ಯವಾಗಿ ಇಲಿ ಜ್ವರ ಕಾಣಿಸಿಕೊಳ್ಳುವಂತದ್ದು ಮಲೆನಾಡು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ. ಆದ್ರೆ ಬಯಲು ಪ್ರದೇಶದಂತಹ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಇಲಿ ಜ್ವರ ಕಾಣಿಸಿಕೊಳ್ಳುತ್ತೆ. ಅದರಲ್ಲೂ ಪ್ರಮುಖವಾಗಿ ಬೆಳೆ ಕೊಯ್ಲು ಮತ್ತು ಬೆಳೆಯನ್ನ ಕೊಯ್ಲು ಆದ ನಂತರ ಅದನ್ನು ಒಣಗಿಸುವ ಪ್ರಕ್ರಿಯೆ ಇದೆಯಲ್ಲ, ಅಂತ ಸಂದರ್ಭಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ನೀವು ಹೇಳಿದ್ರಿ, ಯಾವ ಇಲಿಗೆ ಆ ಬ್ಯಾಕ್ಟೀರಿಯಾ ಒಂದು ಸೋಂಕಿರುತ್ತೆ, ಆ ಇಲಿ ಓಡಾಡಿದಾಗ ಆಹಾರ ಪದಾರ್ಥಗಳ ಮೇಲೆ ಅದು ಯೂರಿನ್ ಅನ್ನ ಪಾಸ್ ಮಾಡಿದಾಗ ಅಂತಹ ಆಹಾರವನ್ನು ಸೇವಿಸಿದಾಗ ಇದು ಬರುತ್ತೆ ಅಂತ ನೀವು ಹೇಳಿದ್ರಿ. ಸಾಮಾನ್ಯವಾಗಿ ಈ ಇಲಿ ಜ್ವರ ರೋಗದ ಲಕ್ಷಣಗಳು ಹೇಗಿರುತ್ತೆ? ನಮಗೆ ಜ್ವರ ಬಂದಾಗ ಇದು ಇಲಿ ಜ್ವರನೆಯ ಅಥವಾ ಡೆಂಗ್ಯೂನ, ಚಿಕನ್ ಗುನ್ಯಾನ, ಈ ತರದ ಒಂದು ಕಲ್ಪನೆ ಇರುತ್ತೆ. ಕೆಲವು ಸರಿ ಯಾವುದೋ ಒಂದು ನುಂಗ್ಬಿಟ್ಟು ಜನ ಸುಮ್ಮನಾಗ್ಬಿಡ್ತಾರೆ. ಇದು ಉಲ್ಬಣ ಆಗೋದು ಹೇಗಿರುತ್ತೆ? ಇದರ ಲಕ್ಷಣಗಳು ಹೇಗಿರುತ್ತೆ ಸರ್? ಇದು ಏನು ಇಲಿ ಜ್ವರ ಅಂತ ಏನು ಕರಿತೀವಲ್ಲ ಸರ್, ಇದು ನಾವು ಕೆಲವು ದಿನನಿತ್ಯ ನೋಡ್ತಿರುವತ್ತಲ್ಲ ಸರ್. ಈಗ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ವೈರಲ್ ಹೆಪಟೈಟಿಸ್ ಅಂತೀವಿ ಅದಾಗಿರ್ಬೋದು, ಯಾವುದೇ ರೀತಿಯ ಹೆಪಟೈಟಿಸ್, ಈಗ ಲಿವರ್ ಇನ್ಫೆಕ್ಷನ್ ಮಾಡುವಂಥ ಯಾವುದೇ ರೋಗಾಣುವಿಂದ ಬರುವಂಥ ಕಾಯಿಲೆ ಆಗಿರ್ಬೋದು, ಇದು ಸೇಮ್ ಅದೇ ರೀತಿ ಇರುತ್ತೆ ಸರ್. ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕಾಗಿ ಇದು ಮೋಸ್ಟ್ ಆಫ್ ದ ಟೈಮ್ ನಾವು ಅದನ್ನ ನೆಗ್ಲೆಕ್ಟ್ ಮಾಡೋಂಥ ಪರಿಸ್ಥಿತಿ ಇರುತ್ತೆ. ಈಗ ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಯಾಕಂದರೆ ರೋಗ ಲಕ್ಷಣಗಳು ಅದೇ ರೀತಿ ಇರುತ್ತೆ. ಬಟ್ ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆದಾಗ, ಸಿವಿಯಾರಿಟಿ ಜಾಸ್ತಿ ಆದಾಗ ಅದಕ್ಕಿಂತ ಸ್ವಲ್ಪ ಡೆಡ್ಲಿಯಾಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಮಾರಣಾಂತಿಕ ಇರುತ್ತೆ. ಹೌದು, ಇರುತ್ತೆ. ಮಾರಕ ಮತ್ತು ಮಾರಣಾಂತಿಕವಾಗೂ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಹಂಗಾಗಿ ನಾವು ಇದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಐಡೆಂಟಿಫೈ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ನಾವು ಲೆಪ್ಟೋಸ್ಪೈರೋಸಿಸ್ ಅಲ್ಲಿ ಈಗ ಯಾವುದೋ ಡಿಸೀಸ್ ಪ್ರೋಗ್ರೆಷನ್ ನ ಹೆಂಗೆ ನಾವು ಡಿವೈಡ್ ಮಾಡ್ತೀವಿ ಅಂದ್ರೆ 3 ಫೇಸಸ್ ಅಲ್ಲಿ ತಗೊಂತೀವಿ ಸರ್. ಫಸ್ಟ್ ಆನಿಕ್ಟಿರೆಕ್ಟ್ ಫೇಸ್ ಅಂತೀವಿ, ಸೆಕೆಂಡ್ ಒನ್ ಇಸ್ ಇಕ್ಟಿರೆಕ್ಟ್ ಫೇಸ್, ಥರ್ಡ್ ಒನ್ ಇಸ್ ಸಿವಿಯಾರಿಟಿ ಫೇಸ್ ಸರ್. ಸಿವಿಯಾರಿಟಿ ಫೇಸ್ ಆರ್ ವಿಲ್ಸ್ ಡಿಸೀಸ್ ಅಂತ ಕರಿತೀವಿ ನಾವು. ವಿಲ್ಸ್ ಡಿಸೀಸ್ ಅಂದ್ರೆ ಈಗ ಆನಿಕ್ಟಿರೆಕ್ಟ್ ಫೇಸ್ ಅಲ್ಲಿ ಯೂಶುವಲಿ ಏನಿರುತ್ತೆ ಅಂದ್ರೆ 90% ಆಫ್ ದ ಪೇಷಂಟ್ಸ್ ಈ ಕಂಡೀಷನ್ ಅಲ್ಲಿ ಇರ್ತಾರೆ ಸರ್. ಅಂದ್ರೆ ಇದು ಮೈಲ್ಡ್ ಫಾರ್ಮ್ ಆಫ್ ದ ಡಿಸೀಸ್, ಅಂದ್ರೆ ರೋಗ ಲಕ್ಷಣಗಳು ಇನ್ನೂ ಸ್ಟಾರ್ಟ್ ಆಗ್ತಿರ್ತಾವ ಸರ್. ಆಯ್ತು ಡಾಕ್ಟರ್, ಇವರಿಗೆ ಇಲಿ ಜ್ವರನೇ ಬಂದಿದೆ ಅಂತ ಹೇಳಿ ನೀವು ಹೇಗೆ ಗುರುತಿಸ್ತೀರಾ ಅಂತ? ಈಗ ಯಾವುದೇ ಒಂದು ಜ್ವರ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಈಗ ಫಸ್ಟ್ ಫೀವರ್ ಇರುತ್ತೆ. ಫೀವರ್ ಆದ್ಮೇಲೆ ಹೆಡ್ಏಕ್, ಮತ್ತೆ ಮೈಕೈಯೆಲ್ಲ ನೋವಿರುತ್ತೆ ಸರ್, ನೋವಿರುತ್ತೆ. ಮತ್ತೆ ಕೆಲವು ಕಣ್ಣೆಲ್ಲ ಕೆಂಪುಗಾಗಿ ಕಂಜೆಷನ್ ಅಂತ ಆಗುತ್ತೆ ಸರ್. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಇದು ನಮ್ಮ ಕಣ್ಣಿನ ಭಾಗ ಏನಿರುತ್ತೆ ಹಳದಿ ಹೋಗುತ್ತೆ ಸರ್. ಇಕ್ಟ್ರಿಕ್ ಫೇಸ್ ಅಂತ ಕರಿತೀವಿ. ಜಾಂಡಿಸ್ ಸೆಕೆಂಡ್ ಫೇಸ್, ಇಕ್ಟಿರೆಕ್ಟ್ ಫೇಸ್ ಅಂತ ಕರಿತೀವಿ ಸರ್. ಆ ಇಕ್ಟ್ರಿಕ್ ಫೇಸ್ ಅಲ್ಲಿ ಏನಾಗುತ್ತೆ, ಪೇಷಂಟ್ ಫೀವರ್, ಜ್ವರ, ಕೆಮ್ಮು, ನೆಗಡೆ ಇವೇ ಇರುತ್ತಂತ ವ್ಯಕ್ತಿಗೆ ಸಡನ್ ಆಗಿ ಒಂದು ದಿನ ಏನಾಗುತ್ತೆ, ಜಾಂಡಿಸ್ ಕಾಣಿಸ್ಕೊಳುತ್ತೆ ಸರ್. ಇವರು ಯೆಲ್ಲೋ ಗ್ರೀನ್ ಜಾಂಡಿಸ್ ಇರುತ್ತೆ ಸರ್. ಅದಾದ್ಮೇಲೆ ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಅದು ಏನಾಗುತ್ತೆ, ಇನ್ನ ಕಾಂಪ್ಲಿಕೇಶನ್ ವಿಲ್ಸ್ ಡಿಸೀಸ್ ಸ್ಟೇಜ್ಗೆ ಹೋಗುತ್ತೆ. ವಿಲ್ಸ್ ಡಿಸೀಸ್ ಅಲ್ಲಿ ನಾವು ಏನೇನು ನೋಡ್ತೀವಿ ಅಂದ್ರೆ ಅದರ ಸಿವಿಯಾರಿಟಿ ಫಾರ್ಮ್, ಅಂದ್ರೆ ಈಗ ಕಿಡ್ನಿಗೆ ತೊಂದರೆ ಆಗಿ ಕಿಡ್ನಿಯಲ್ಲಿ ಯೂರಿನ್ ಮುಖಾಂತರ ಬ್ಲಡ್ ಹೋಗ್ತಿರುತ್ತೆ, ರಕ್ತ ಸೋರುವಿಕೆ, ಕೋಲಾ ಕಲರ್ಡ್ ಯೂರಿನ್ ಅಂತ ಕರಿತೀವಿ ಸರ್. ಅದಾಗ್ಬೋದು. ಇಲ್ಲಾಂದ್ರೆ ರೀನಲ್ ಫೇಲ್ಯೂರ್, ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ರೆಸ್ಪಿರೇಟರಿ ಫೇಲ್ಯೂರ್ ಅಂತೀವಿ ಸರ್. ಶ್ವಾಸ, ನಮ್ಮ ಉಸಿರಾಟದ ತೊಂದರೆಯಿಂದ ಲಂಗ್ಸ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋದ ತೊಂದರೆ ಇರುತ್ತೆ ಸರ್. ಅದಾದ್ಮೇಲೆ ಕಿಡ್ನಿ, ಲಿವರ್, ಇದು ಹಾರ್ಟ್ಗೂ ತೊಂದರೆ ಆಗುತ್ತೆ ಸರ್. ಮಯೋಕಾರ್ಡೈಟಿಸ್ ಅಂತ ಆಗುತ್ತೆ ಸರ್, ಅಂದ್ರೆ ಹಾರ್ಟ್ಗೆ ಇನ್ಫೆಕ್ಷನ್ ಮಾಡುತ್ತೆ ಸರ್. ಅದಾದ್ಮೇಲೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಕರಿತೀವಿ, ಅಂದ್ರೆ 1-2ಕ್ಕಿಂತ ಹೆಚ್ಚು ಅಂಗಾಂಗಗಳಿಗೆ ಅಫೆಕ್ಟ್ ಮಾಡಿ ಅದು ಮಲ್ಟಿ ಆರ್ಗನ್ ಫೇಲ್ಯೂರ್ ಮಾಡುತ್ತೆ ಸರ್. ಇದು ಈ ಸಿಂಪ್ಟಮ್ಸ್ ಇರುತ್ತೆ ಸರ್. ಇದ್ರ ಜೊತೆಗೆ ನಾವು ಪೇಷಂಟ್ ಹತ್ರ ಮಾತಾಡಿ ಅವರು ಹಿಸ್ಟ್ರಿ ಕೇಳಿದಾಗ, ಹಿಸ್ಟ್ರಿ ಅಂತೀವಿ ಸರ್ ನಾವು, ಅವರ ಹಿಸ್ಟ್ರಿಯನ್ನು ನಾವು ಕೇಳಿದಾಗ ಆ ಪೇಷಂಟ್ ಹಿಸ್ಟ್ರಿ ಹೇಳ್ತಾರೆ ಸರ್. ಅಂದ್ರೆ ಈಗ ಹಿಸ್ಟ್ರಿ ಆಫ್ ಎಕ್ಸ್ಪೋಜರ್ ಇರುತ್ತೆ ಅವ್ರ ಹತ್ರ. ಈಗ ಅವ್ರ ಹಳ್ಳಿಯಲ್ಲಾಗಿರ್ಬೋದು, ಇಲ್ಲ ಕೆಲಸ ಮಾಡುವಂತ ಪ್ರದೇಶಗಳಲ್ಲಾಗಿರ್ಬೋದು, ಈಗ ಬಹಳ ದಿನ ಒಂದೇ ಕಡೆ ಶೇಖರಣೆ ಆಗಿರುವಂತ ನೀರಿನ ರಿಸೋರ್ಸಸ್ ಏನಿರ್ತವೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸರ್. ಯೂಶುವಲಿ ಅಗ್ರಿಕಲ್ಚರ್ ವರ್ಕರ್ಸ್
ಅಗ್ರಿಕಲ್ಚರ್ ವರ್ಕರ್ಸ್ ಮತ್ತೆ ಪೆಟ್ ವರ್ಕರ್ಸ್ ಇರ್ತಾರೆ ಸರ್, ಪೆಟ್ ಓನರ್ಸ್ ಇರ್ತಾರೆ, ಅಂದ್ರೆ ಸಾಕು ಪ್ರಾಣಿಗಳನ್ನ ಮುದ್ದಾಗಿ ಸಾಕು ಅವುಗಳ ಸೇವೆ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ಅವುಗಳಿಂದಲೂ ಕೂಡ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೆಟರ್ನರೀಸ್ ಅಂತ ಕರಿತೀವಿ ಸರ್ ನಾವು. ಅಂದ್ರೆ ಪ್ರಾಣಿಗಳ ಜೊತೆ ಎಷ್ಟು ಸಂಪರ್ಕ ಹೊಂದಿರುವಂತ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಸರ್, ಆ ಸ್ಟಾಫ್ ಆಗಿರ್ಬೋದು, ಈಗ ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅವರಾಗಿರ್ಬೋದು. ಮತ್ತೆ ಈಗ ಅಗ್ರಿಕಲ್ಚರ್ ವರ್ಕರ್ಸ್ ಅಲ್ಲಿ ಯಾರಿಗೆ ಮೋಸ್ಟ್ ಕಾಮನ್ ಆಗಿ ಇದು ಕಾಣಿಸುತ್ತೆ ರೈತರಿಗೆ ಅಂದ್ರೆ ಈಗ ನೀರಲ್ಲೇ ಜಾಸ್ತಿ ಇರ್ತಾರಲ್ಲ ಸರ್. ಈಗ ಭತ್ತದ ಗದ್ದೆಯಲ್ಲಿ ಯಾವಾಗಲೂ ನೀರಿನ ಅಂಶ ಜಾಸ್ತಿ ಇರುತ್ತದೆ, ಬಹಳ ದಿನದಿಂದ ನಿಂತಿರ್ತಾವ ಸರ್ ನೀರು, ಅದಕ್ಕೆ ಕಂಟಾಮಿನೇಟ್ ಆಗಿ ಅಲ್ಲಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಈ ಕಬ್ಬಿನ ಗದ್ದೆಗಳು ಸರ್, ಕಬ್ಬು ಬೆಳೆಯುವಂತ ಪ್ರದೇಶಗಳು, ಮತ್ತೆ ಪೈನಾಪಲ್ ಬೆಳೆಯುವಂತ ಪ್ರದೇಶಗಳಾಗಿರ್ಬೋದು. ಈಗ ಮತ್ತೆ ಬೇರೆ ಜನಗಳಿಗೆ ನಾವು ನೋಡೋದಾದ್ರೆ ಈ ಲಾರಿ ಡ್ರೈವರ್ಸ್ ಇರ್ತಾರಲ್ಲ, ಅವ್ರೇನ್ ಮಾಡ್ತಿರ್ತಾರೆ ಅಂದ್ರೆ ಎಲ್ಲೋ ದೂರದ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಯಾವ್ದೋ ಒಂದು ಪ್ರದೇಶದಲ್ಲಿ ಒಂದು ಹಳ್ಳ ಏನಾದ್ರು ಕಾಣಿಸ್ತೀವಿ ಅಂದ್ರೆ ಅಲ್ಲಿ ನಿಂತ್ಕೊಂಡು ಆ ಲಾರಿನ ವಾಶ್ ಮಾಡೋದಾಗಿರ್ಬೋದು, ಇಲ್ಲ ಈಗ ನೀರು ಸಿಗದೇ ಇರೋಂಥ ಟೈಮಲ್ಲಿ ಅವೇ ನೀರನ್ನ ಸೇವಿಸೋದಾಗಿರ್ಬೋದು, ಅದರಿಂದ ಕಣ್ಣು ಕಿವಿ ಮೂಗು ತೊಳ್ಕೊಳೋದು, ಸ್ನಾನ ಮಾಡೋದಾಗಿರ್ಬೋದು, ಅಂತ ನೀರಿನಲ್ಲಿ ಪಾತ್ರೆಗಳನ್ನ ತೊಳ್ಕೊಳೋಂಥದ್ದು ಆಗಿರ್ಬೋದು, ಯಾಕಂದ್ರೆ ಆ ನೀರನ್ನ ಯೂಸ್ ಮಾಡೋವಂಥದ್ದು ಆಗಿರ್ಬೋದು. ಈ ಮುಖಾಂತರ ಆ ರೋಗಾಣುಗೆ ಕಾಂಟ್ಯಾಕ್ಟ್ ಆಗಿ ಅವು ಮಾನವನ ಶರೀರವನ್ನು ಪ್ರವೇಶ ಮಾಡ್ತವೆ ಸರ್. ಆದ್ರಿಂದ ನಾವು ಆ ಹಿಸ್ಟ್ರಿಯನ್ನು ಕೇಳ್ತೀವಿ ಸರ್ ನಾವು. ಅವ್ರ ಆಕ್ಯುಪೇಷನ್ ಏನಿದೆ ಅಂದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಅವ್ರೇನಾದ್ರೂ ಇದಕ್ಕೆ ಎಕ್ಸ್ಪೋಜರ್ ಆಗಿದ್ರೆ ಲೆಪ್ಟೋಸ್ಪೈರೋಸಿಸ್ ಚಾನ್ಸಸ್ ಇದೆಯಾ, ಕಂಟಾಮಿನೇಷನ್, ಮತ್ತೆ ಅದರಿಂದ ಈ ನಾವೇನು 3 ಫೇಸಸ್ ಡಿಸ್ಕಸ್ ಮಾಡಿದ್ವಲ್ಲ ಸರ್, ಅನಿಕ್ಟ್ರಿಕ್ ಫೇಸ್, ಇಕ್ಟ್ರಿಕ್ ಫೇಸ್ ಅಂಡ್ ವಿಲ್ಸ್ ಡಿಸೀಸ್, ಈ ಮುಖಾಂತರನೇ ಒಂದು ಡಿಸೀಸ್ ಇದು ಎವ್ಯಾಲ್ಯೂಯೇಷನ್ ಆಗುತ್ತೆ ಸರ್, ಪ್ರೋಗ್ರೆಷನ್ ಆಗುತ್ತೆ. ಹಂಗಾಗಿ ನಾವು ಈ ಹಿಸ್ಟ್ರಿ ಎಕ್ಸಾಮಿನೇಷನ್ ವೈಸ್ ನಾವು ಆ ಪೇಷಂಟ್ ಅನ್ನ ಪ್ರಶ್ನೆ ಕೇಳ್ತಾ ಇದು ಇರಬಹುದು ಒಂದು ಗೆಸ್ ಮಾಡ್ತೀವಿ. ನಂತರ ಅದನ್ನ ಕನ್ಫರ್ಮ್ ಮಾಡಬೇಕು ಅಂದ್ರೆ ಅದಕ್ಕಂತ ಲ್ಯಾಬೊರೇಟರಿ ಟೆಸ್ಟ್ಗಳಂತ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಈಗ ಪೇಷಂಟ್ ನ ಏನಂತ ಡಿವೈಡ್ ಮಾಡ್ತೀವಿ, ಸಸ್ಪೆಕ್ಟೆಡ್ ಕೇಸ್ ಅಂತ ಅಂತೀವಿ ಸರ್. ಈಗ ಹಿಸ್ಟ್ರಿ ನಾವು ಕೇಳಿದ್ದು, ಎಕ್ಸಾಮಿನೇಷನ್ ಕೇಳೋದು, ಹಿಸ್ಟ್ರಿ ಕೇಳೋದ್ರ ಮುಖಾಂತರ ಸಸ್ಪೆಕ್ಟೆಡ್ ಕೇಸ್ ಅಂತ ಡಿಸೈಡ್ ಮಾಡ್ತೀವಿ. ಅದಾದ್ಮೇಲೆ ನಾವು ಅದನ್ನ ಕನ್ಫರ್ಮ್ ಆಗಿ ಇದು ಲೆಪ್ಟೋಸ್ಪೈರನೆ ಅಂತ 100% ಯಾವ ರೀತಿ ಹೇಳ್ಬೋದು ಅಂದ್ರೆ ನಾವು ಅದಕ್ಕೆ ಕೆಲವು ಟೆಸ್ಟ್ಗಳಿದಾವೆ ಸರ್. ನಾವು ಅದೀಗ ಇನ್ಫೆಕ್ಟೆಡ್ ಆಗಿರೋಂಥ ಪರ್ಸನ್ ಬ್ಲಡ್ ಸರ್, ಮೋಸ್ಟ್ ಕಾಮನ್ ಆಗಿ ಬ್ಲಡ್ ಆಗಿರ್ಬೋದು, ಇಲ್ಲ ಯೂರಿನ್ ಆಗಿರ್ಬೋದು, CSF ಅಂತೀವಿ ಸರ್. ಅವನ್ನ ನಾವು ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟ್ ಕಳಿಸ್ತೀವಿ ಸರ್. ಅಂದ್ರೆ ಬೇರೆ ಬೇರೆ ತರವಾದ ಟೆಸ್ಟ್ಗಳಿದಾವೆ. ಆ ಟೆಸ್ಟ್ಗಳಲ್ಲಿ ಆ ರೋಗಾಣು ಪತ್ತೆ ಆದ್ರೆ ಅವಾಗ 100% ಗ್ಯಾರಂಟಿ ಆಗಿ ನಾವು ಕನ್ಫರ್ಮ್ ಕೇಸ್ ಅಥವಾ ಪ್ರಾಬಬಲ್ ಕೇಸ್ ಅಂತ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಈಗ ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆಗೆಲ್ಲ ಕಳಿಸುವಂತ ಪಾಸಿಬಿಲಿಟಿ ಸಾಧ್ಯತೆಗಳು ನೀವು ಮಾಡ್ತೀರಿ, ಪ್ರಯತ್ನ ಮಾಡ್ತೀರಿ. ಸಾಮಾನ್ಯವಾಗಿ ಇದು ತುಂಬಾ ಮಾರಣಾಂತಿಕವಾದಂತ ಒಂದು ಸ್ಟೇಜ್ಗೆ ಹೋಗಿರುತ್ತೆ ಅಂತ ಇಟ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಈ ರಕ್ತ ಪರೀಕ್ಷೆಯ ಫಲಿತಾಂಶಗಳು ಬೇಗ ತಲುಪ್ತವ? ಆ ತರದ ಒಂದು ಸೌಲಭ್ಯಗಳು ನಮ್ಮಲ್ಲಿ ಎಲ್ಲಾ ಕಡೆಯೂ ಕೂಡ ಲಭ್ಯ ಇದೆಯಾ? ಹೌದು ಸರ್, ಇದು ಏನಾಗಿದೆ ಅಂದ್ರೆ ಈ ಲೆಪ್ಟೋಸ್ಪೈರೋಸಿಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಹಳ ಜಾಸ್ತಿ ಆಗ್ತಾ ಇದೆ ಸರ್. ನೀವು ನೋಡ್ತಿರ್ಬೋದು ಬೇರೆ ಬೇರೆ ಕಡೆಗಳು. ಹೌದು, ಇಲಿ ಜ್ವರ ಅನ್ನೋದು. ಈಗ ನಾವು ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಅನ್ನೋದೇನಿದೆ ಅದೇ ರೀತಿ ಇದು ಸಹ ಜಾಸ್ತಿ ಆಗಿರೋದ್ರಿಂದ ಈಗ ನಮ್ಮ ಹೆಲ್ತ್ ಸಿಸ್ಟಮ್ ಅಲ್ಲಿ ಏನಾಗಿದೆ, ಇದಕ್ಕೆ ಬೇಕಾಗಿರುವಂತ ಟೆಸ್ಟ್ಗಳನ್ನ ನಾವು ಆದಷ್ಟು ಬೇಗ ಮಾಡಕ್ಕೆ ಇದು ಮಾಡ್ತಿದೀವಿ ಸರ್. ಅಂದ್ರೆ ಈಗ ಟೆಸ್ಟ್ ಹೆಂಗೆ ಅಂದ್ರೆ ಸರ್, PHC ಲೆವೆಲ್ ಅಲ್ಲೂ ಸಹ ಆಗ್ತಾ ಇದೆ. ಅಂದ್ರೆ PHC ಲೆವೆಲ್ ಅಲ್ಲಿ ಈಗ ಯಾವ್ದೋ ಒಬ್ಬ ಡಾಕ್ಟರ್ ಪೇಷಂಟ್ ನ ಈ ಲೆಪ್ಟೋಸ್ಪೈರೋಸಿಸ್ ಇರಬಹುದು ಅಂತ ಪ್ರಾಬಬಲಿ ಪೇಷಂಟ್ ಸಸ್ಪೆಕ್ಟ್ ಮಾಡಿ ಪೇಷಂಟ್ ನ ಬ್ಲಡ್ ಸ್ಯಾಂಪಲ್ ತೆಗೆದು ಅದನ್ನ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಲ್ಯಾಬ್ ಅಂತ ಇದೆ ಸರ್ ನಮ್ಮಲ್ಲಿ, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಲ್ಯಾಬ್ ಅಂತ ಇದೆ ಸರ್. ಅಲ್ಲಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಸರ್. ಅಂದ್ರೆ ಈಗ ಬ್ಲಡ್ ತೆಗೆದು ಅದನ್ನ ಒಂದು ಸಿರೆಂಜಲ್ಲಿ ಹಾಕಿ ಅದನ್ನ ಸೀರಮ್ ರೀತಿ ಕನ್ವರ್ಟ್ ಮಾಡ್ತೀವಿ ಸರ್. ಕನ್ವರ್ಟ್ ಮಾಡಿ ಅದನ್ನ ಒಂದು ರಿಫ್ರಿಜಿರೇಟರ್ ಅಲ್ಲಿ ಹಾಕಿ ಇಷ್ಟು ಟೆಂಪರೇಚರ್ ಅಂತ ಮೇಂಟೈನ್ ಮಾಡಿ 4 to 8 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಾಡಿ ಒಂದು ವ್ಯಾಕ್ಸಿನ್ ಕ್ಯಾರಿಯರ್ ಬ್ಯಾಗ್ ಅಂತ ಬರುತ್ತೆ ಸರ್, ಅದರಲ್ಲಿಟ್ಟು ಅದನ್ನ ನಾವು PHC ಲೆವೆಲ್ಗೆ ಕಳಿಸ್ಬೇಕಾಗುತ್ತೆ ಸರ್. ಅದು ಈಗ ಬೆಳಿಗ್ಗೆ ಸ್ಯಾಂಪಲ್ ಬಂತು ಅಂದ್ರೆ ಈವ್ನಿಂಗ್ 4 to 5 o'clock ಅಷ್ಟೊತ್ತಿಗೆ ರಿಪೋರ್ಟ್ ಬರುತ್ತೆ ಸರ್. ವಿತಿನ್ 1 day ಅಲ್ಲಿ ರಿಪೋರ್ಟ್ ಕೊಡ್ತಾರೆ ಸರ್. ಆ ರಿಪೋರ್ಟ್ ಮುಖಾಂತರ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಕ್ಕೂ ಬಹಳ ಅನುಕೂಲ ಆಗುತ್ತೆ ಸರ್. ಹಾಗಾದ್ರೆ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಈ ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆಗೆ ಬೇಕಾದಂತಹ ಸೌಲಭ್ಯಗಳು ಇದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಕ್ಷಣನೇ ನಾವು ಇಲಿ ಜ್ವರದ ಒಂದು ಸಿಂಪ್ಟಮ್ಸ್ ಅನ್ನ ಪತ್ತೆ ಹಚ್ಚಬಹುದು ಸರ್. ಹಾಗಾಗಿ ಸಾಮಾನ್ಯವಾಗಿ ಈ ಜ್ವರ ಬಂದಂತಹ ಬಾಧಿತ ವ್ಯಕ್ತಿಗಳು ಯಾರಿರ್ತಾರೆ ಅಂತವರು ಡಾಕ್ಟರ್ಗಳಿಗೆ ಯಾವುದನ್ನು ಮುಚ್ಚುಮರೆ ಇಲ್ದಲೇ ರೋಗದ ಎಲ್ಲ ಲಕ್ಷಣಗಳನ್ನ ಡಾಕ್ಟರ್ ಮುಂದೆ ಹೇಳ್ಕೋಬೇಕಾಗುತ್ತೆ. ಹೌದು ಸರ್. ಸರಿ ಡಾಕ್ಟ್ರೆ, ಈಗ ಈ ಮುಂಜಾಗ್ರತಾ ಕ್ರಮಗಳು ಈ ಜ್ವರ ಹರಡದಂತೆ ತಡೆಯೋದಕ್ಕೆ ಯಾವ್ಯಾವ ಕ್ರಮಗಳಿದಾವೆ, ಇದನ್ನು ತಡೆಗಟ್ಟೋದು ಹೇಗೆ ಡಾಕ್ಟ್ರೆ? ಇಲಿ ಜ್ವರ ಅನ್ನೋದೇನಿದೆ ಸರ್, ನಾವು ಯೂಸಲಿ ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ನಾವು ನೋಡಿದಾಗ ಇದು ಮೋಸ್ಟ್ ಕಾಮನ್ ಆಗಿ ಬರೋದು ಈಗ ನಿಂತಿರುವಂತ ನೀರು ಸರ್.
ಈಗ ಒಂದೇ ಜಾಗದಲ್ಲಿ ಬಹಳ ವರ್ಷಗಳಿಂದ ನಿಂತಿರುತ್ತಲ್ಲ ಸರ್ ಆ ನೀರು, ಈಗ ಗಲೀಜ್ ನೀರಾಗಿರ್ಬೋದು, ಡರ್ಟಿ ವಾಟರ್ಸ್ ಏನಂತಾರೆ, ಅದನ್ನ ನಾವು ಆದಷ್ಟು ಕ್ಲಿಯರ್ ಮಾಡ್ಬೇಕು ಸರ್. ಈಗ ಮನೆಯಿಂದ ಆಗಿರ್ಬೋದು, ಈಗ ನಮ್ಮ ಅಕ್ಕಪಕ್ಕ ವಾಸ ಮಾಡ್ತಿರೋಂಥ ಪ್ರದೇಶಗಳಿಂದ ಆ ನೀರನ್ನು ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಡ್ರೈನ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆ ಡರ್ಟಿ ಅದೇನು ಕೊಳಚೆ ನೀರಿರುತ್ತಲ್ಲ ಅದನ್ನ ನಮ್ಮ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಬಾರ್ದು ಸರ್. ಅಂದ್ರೆ ಈಗ ಅದರಿಂದ ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಯೂಸ್ ಮಾಡೋದು, ಅದನ್ನ ಮುಖ ತೊಳ್ಕೊಳೋದಾಗಿರ್ಬೋದು, ಸರಿನಾ, ನಾವು ಸ್ನಾನ ಮಾಡೋದಾಗಿರ್ಬೋದು, ಮತ್ತೆ ಅದನ್ನ ಅವುಗಳನ್ನ ಕೈಗಳಿಂದ ಮುಟ್ಟೋದಾಗಿರ್ಬೋದು, ಇವನ್ನೆಲ್ಲ ಮಾಡಂಗಿಲ್ಲ ಸರ್. ಅಕಸ್ಮಾತ್ ಅವನ್ನೆಲ್ಲ ನಾವು ವರ್ಕಿಂಗ್ ಪ್ಲೇಸ್ ಅಲ್ಲಿ ನಾವು ಮಾಡ್ತಾ ಇದೀವಿ ಅಂದ್ರೂ ನಾವು ಬಂದ ತಕ್ಷಣನೇ ಮನೆಗೆ ಬಂದ ತಕ್ಷಣ ಕ್ಲೀನಾಗಿ ಕೈ ಕಾಲೆಲ್ಲ ಕ್ಲೀನಾಗಿ ವಾಶ್ ಮಾಡೋದು, ಇಲ್ಲ ಸ್ನಾನ ಮಾಡೋದು, ಶುಭ್ರವಾದ ನೀರಲ್ಲಿ ವಾಶ್ ಮಾಡಿ ನಮ್ಮ ಸಾಬೂನಲ್ಲಿ ಮುಖಾಂತರ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ರೆ ಅದನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಸರ್. ಇನ್ನೊಂದು ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಅಂತೀವಿ ಸರ್. ಈಗೇನು ಡ್ರೈನೇಜ್ ಸಿಸ್ಟಮ್ ಅಂತೀವಲ್ಲ ಸರ್, ಈಗ ಬಹಳ ದಿನಗಟ್ಟಲೆ ಒಂದೇ ಕಡೆ ನಿಂತಿರುವಂತ ನೀರನ್ನ ನಾವು ಬೇರೆ ಹಳ್ಳಕ್ಕಾಗಿರ್ಬೋದು, ನದಿಗಾಗಿರ್ಬೋದು ಅದನ್ನ ಹರಿಸಿದಾಗ ಮತ್ತೆ ಅಂತ ನೀರಲ್ಲಿ ಈಜಾಡೋದಾಗಿರ್ಬೋದು, ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು, ಮತ್ತೆ ಇವನ್ನೆಲ್ಲ ನಾವು ನಿಯಂತ್ರಿಸಬೇಕು. ಇನ್ನೊಂದು ಅಂತ ನೀರಲ್ಲಿ ಮೀನ್ ಹಿಡಿಯೋದು ಮೋಸ್ಟ್ ಕಾಮನ್ ಸರ್. ಈಗ ಮೀನುಗಾರಿಕೆ ನಾವು ನೋಡೋದಾದ್ರೆ, ಮೀನುಗಾರಿಕೆಯಲ್ಲಿ ಆದಷ್ಟು ಅಂತ ಕೊಳಚೆ ನೀರಲ್ಲಿ ಅದರಲ್ಲಿ ಮೀನಿಟ್ಟು ಮೀನುಗಾರಿಕೆ ಮಾಡೋದ್ರ ಮುಖಾಂತರ ಅಲ್ಲಿನೂ ಸ್ವಲ್ಪ ಸ್ಪ್ರೆಡ್ ಆಗಂತ ಚಾನ್ಸಸ್ ಬಹಳ. ಅಂತಹ ಮೀನುಗಳನ್ನ ತಿಂದಾಗಲೂ ಕೂಡ ಈ ರೋಗ ಹರಡುವ ಸಾಧ್ಯತೆಗಳು ಹೆಚ್ಚಾಗಿದಾವೆ ಡಾಕ್ಟರ್. ಹೌದು ಸರ್, ಹೌದು. ಯಾಕಂದ್ರೆ ಅದು ಇನ್ಫೆಕ್ಟ್ ಆಗಿರುತ್ತೆ ಸರ್. ಅದು ಹಾಗಾದ್ರೆ ಶುದ್ಧವಾದ ನೀರಿನಲ್ಲಿ ಆಗಿರುವಂತ ಮೀನುಗಾರಿಕೆಯ ಮೀನುಗಳನ್ನಷ್ಟೇ ನಾವು ಬಳಸಬೇಕಾಗುತ್ತೆ. ಹೌದೌದು. ಮತ್ತೆ ಇನ್ನೊಂದು ಈ ಇಲಿಗಳ ಜೊತೆ ಸಂಪರ್ಕ ಸರ್. ಈಗ ಕಾಡು ಇಲಿ ಆಗಿರ್ಬೋದು, ಹೌಸ್ ಇಲಿ ಆಗಿರ್ಬೋದು, ಅದ್ರ ಜೊತೆ ಸಂಪರ್ಕ ಆಗಿರ್ಬೋದು. ಅದನ್ನ ಕೆಲವು ಕಾಡು ಇಲಿಗಳನ್ನ ಕೆಲವು ಹಳ್ಳಿ ಕಡೆ ನಾವು ಗುಡ್ಡ ಬೆಟ್ಟದಲ್ಲಿ ನೋಡ್ತಾ ಇದ್ರೆ ಅದನ್ನ ಬೇಟೆಯಾಡಿ ಇದನ್ನ ಸೇವಿಸೋದಾಗಿರ್ಬೋದು, ಇವನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ ಸರ್. ಮತ್ತೆ ನಮ್ಮ ಪರ್ಸನಲ್ ಹೈಜೀನ್ ಏನಂತೀವಲ್ಲ ಸರ್, ಅದನ್ನ ಈಗ ನಾವು ಕೆಲವು ಅಗ್ರಿಕಲ್ಚರ್ ರೈತರಾಗಿರ್ಬೋದು, ಈಗ ಎಲ್ಲರೂ ವರ್ಕ್ ಮಾಡಿ ಮನೆಗೆ ಬಂದಿರ್ತಾರೆ, ಬಂದ ತಕ್ಷಣನೇ ಕ್ಲೀನಾಗಿ ಕೈ ವಾಶ್ ಮಾಡೋದು, ಮುಖ ಎಲ್ಲ ಕ್ಲೀನಾಗಿ ಮೈಯೆಲ್ಲ ವಾಶ್ ಮಾಡಿ ಸಾಬೂನಲ್ಲಿ ವಾಶ್ ಮಾಡಿದ್ರೆ ಆಲ್ಮೋಸ್ಟ್ ನಾವು 90 to 99% ನಾವು ಈ ಸೋಂಕಿನಿಂದ ನಾವು ತಪ್ಪಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ರೋಗ ದೃಢಪಟ್ಟ ಬಳಿಕ ಸಾಮಾನ್ಯವಾಗಿ ತೆಗೆದುಕೊಳ್ಬೇಕಾದಂತಹ ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳಿ ಡಾಕ್ಟರ್. ಸರ್, ಇದಕ್ಕೆ ಲೆಪ್ಟೋಸ್ಪೈರೋಸಿಸ್ ಅನ್ನೋದು ಏನಿದೆ ಸರ್, ಇದಕ್ಕೂ ಟ್ರೀಟ್ಮೆಂಟ್ ಇದೆ ಸರ್. ಇದು ಟ್ರೀಟ್ಮೆಂಟ್ ಇದೆ, ಬಟ್ ಇದನ್ನ ನಾವು ಬೇಗ ಅರ್ಲಿ ಡಯಾಗ್ನೋಸಿಸ್ ಅಂತೀವಿ. ಅಂದ್ರೆ ಬೇಗ ಗುಣಲಕ್ಷಣಗಳನ್ನ ಕಂಡುಹಿಡಿದು ಅದನ್ನ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಬೇಗ ಅದನ್ನ ಕ್ಯೂರ್ ಮಾಡಬಹುದು ಸರ್. ಸರಿನಾ? ಅದನ್ನ ನಾವು PHC ಲೆವೆಲಲ್ಲೂ ಮಾಡ್ಬೋದು, CHC ಲೆವೆಲಲ್ಲೂ ಮಾಡ್ಬೋದು, ಮತ್ತೆ ಟರ್ಷರಿ ಲೆವೆಲ್ ಈಗ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಈ ಲೆವೆಲಲ್ಲೂ ಸಮೇತ ಮಾಡ್ಬೋದು. ಯೂಸ್ವಲಿ ನಾವೇನು ಮೈಲ್ಡ್ ಕೇಸಸ್ ಅಂತೀವಲ್ಲ ಸರ್, ಅಂದ್ರೆ ಈಗ ಸಣ್ಣ ಪ್ರಮಾಣದಲ್ಲಿ ಸೋಂಕಾಗಿರುತ್ತಲ್ಲ, ಅದನ್ನ ನಾವು PHC ಲೆವೆಲಲ್ಲೇ ಟ್ರೀಟ್ ಮಾಡ್ಬೋದು ಸರ್. ಅದಕ್ಕೆ ಡ್ರಗ್ಸ್ ಇದಾವೆ ನಮ್ಮಲ್ಲಿ. ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲೇ ಡ್ರಗ್ಸ್ ಇದಾವೆ ಸರ್. ಅದಕ್ಕೆ ನಾವು ಅಲ್ಲೇ ಟ್ರೀಟ್ಮೆಂಟ್ ಕೊಡೋದು. ಅದಕ್ಕೆ ನಾವು ಟ್ಯಾಬ್ಲೆಟ್ ಡಾಕ್ಸಿಸೈಕ್ಲಿನ್ 200 mg ಬೆಳಿಗ್ಗೆ ಸರ್, ಬಿಡಿ ಸರ್, ಫಾರ್ 7 days 1 weekಗೆ ನಾವು ಡಾಕ್ಸಿಸೈಕ್ಲಿನ್ ಟ್ಯಾಬ್ಲೆಟ್ ನ 100 mg ಬೆಳಿಗ್ಗೆ ಸಾಯಂಕಾಲ ಕೊಡಬೇಕಾಗುತ್ತೆ ಸರ್. ಅದಾದ್ಮೇಲೆ ಸ್ವಲ್ಪ ಏನಾದರೂ ಪೇಷಂಟ್ಸ್ ನಮ್ಮ ಈ ಡಾಕ್ಸಿಸೈಕ್ಲಿನ್ ಏನಿದೆ, ಈಗ ಕೆಲವು ಪ್ರೆಗ್ನೆನ್ಸಿ ಪೇಷಂಟ್ಸ್ಗಾಗಿರ್ಬೋದು, ಮತ್ತೆ ಈ ಚಿಲ್ಡ್ರನ್ಸ್ ಲೆಸ್ ದೆನ್ 8 years ಇವರಿಗೆ ನಾವು ಕೊಡಂಗಿಲ್ಲ ಸರ್, ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತೀವಿ. ಹಂಗಾಗಿ ಅಂತ ಪೇಷಂಟ್ಸ್ಗೆ ನಾವು ಏನ್ ಮಾಡ್ಬೇಕಾಗುತ್ತೆ, ಬೇರೆ ಟ್ಯಾಬ್ಲೆಟ್ಸ್ ಇದಾವೆ ಸರ್ ನಮ್ಮಲ್ಲಿ, ಬೇರೆ ಡ್ರಗ್ಸ್ ಅಂತೀವಿ, ಆಂಪಿಸಿಲಿನ್ ಅಂತೀವಿ, ಅಮಾಕ್ಸಿಸಿಲಿನ್, ಅವನ್ನ ನಾವು ಕೊಡ್ಬೇಕು ಸರ್. ಆಂಪಿಸಿಲಿನ್ ಡೋಸ್ ಬಂದ್ಬಿಟ್ಟು 500 mg 6 hours ಕೊಡ್ತೀವಿ ಸರ್ ಫಾರ್ 7 days. ಅದಾದ್ಮೇಲೆ ಚಿಲ್ಡ್ರನ್ಸ್ ಅಲ್ಲಿ ಲೆಸ್ ದೆನ್ 8 years ಅಂದ್ರೆ ನಾವು ಆಂಪಿಸಿಲಿನ್ ಡ್ರಗ್ ಇದೆ ಸರ್, ಅದನ್ನ 30 to 50 ಮೈಕ್ರೋಗ್ರಾಮ್ ಪರ್ kg ಬಾಡಿ weight ನಾವು ಕೊಡ್ತೀವಿ ಸರ್. ಅದನ್ನ ಈ ಟ್ಯಾಬ್ಲೆಟ್ಸ್ ಮುಖಾಂತರ. ಮತ್ತೆ ಈಗ ಏನಾದ್ರು ಸಿವಿಯರ್ ಪೇಷಂಟ್ ಬಹಳ ಸಿವಿಯಾರಿಟಿ ಆಗಿ ಅಫೆಕ್ಟ್ ಆಗಿದ್ರೆ, ಈಗ ನಾನು ವಿಲ್ಸ್ ಡಿಸೀಸ್ ಅಂತ ಹೇಳಿದೆ, ಅಂದ್ರೆ 3rd stage ಆಫ್ ಡಿಸೀಸ್ ಅಲ್ಲಿ ಈಗ ಕಾಂಪ್ಲಿಕೇಶನ್ಸ್ ಶುರುವಾಗಿರ್ತಾವೆ ಸರ್. ಕಾಂಪ್ಲಿಕೇಶನ್ಸ್ ಅಂದ್ರೆ ಈಗ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ, ಮೂಗಲ್ಲಿ, ಬಾಯಲ್ಲಿ, ಮೂತ್ರದಲ್ಲಿ, ಲೆಟ್ರಿಂಗ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ. ಅದಾದ್ಮೇಲೆ ಅದ್ರ ಜೊತೆಗೆ ಕಿಡ್ನಿ ಸಮಸ್ಯೆಗಳಾದಾಗ, ಇಲ್ಲ ರೆಸ್ಪಿರೇಟರಿ ಫೇಲ್ಯೂರ್ ಆದಾಗ, ಕಿಡ್ನಿ ಫೇಲ್ಯೂರ್ ಆಗೋದು, ಈಗ ಹಾರ್ಟ್ಗೆ ಏನಾದ್ರು ತೊಂದರೆ ಆದಾಗ, ಅಂತ ಟೈಮಲ್ಲಿ ಅದಕ್ಕೆ ನಾವು ಯೂಶಲಿ ಟರ್ಷರಿ ಕೇರ್ಗೆ ರೆಫರ್ ಮಾಡಬೇಕಾಗುತ್ತೆ ಸರ್. ಟರ್ಷರಿ ಕೇರ್ ಅಲ್ಲಿ ರೆಫರ್ ಮಾಡಿ ಅಂತ ಪೇಷಂಟ್ ನ ನಾವು ICU ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸರ್. ಅಲ್ಲೂ ಇದೇ ಟ್ರೀಟ್ಮೆಂಟ್ ನ ನಾವು ಇಂಜೆಕ್ಷನ್ ರೂಪದಲ್ಲೂ ಕೊಡಬಹುದು. ಸಾಕಷ್ಟು ಇಂಜೆಕ್ಷನ್ ಇದಾವೆ ಸರ್ ಡ್ರಗ್ಸ್ ನಮ್ಮಲ್ಲಿ. ನಾವು ಮೋಸ್ಟ್ ಕಾಮನ್ ಆಗಿ ಸೆಪ್ಟ್ರಾಕ್ಸೋನ್ ಅಂತ ಬರುತ್ತೆ ಸರ್, 1 ಗ್ರಾಮ್ ಬೆಳಿಗ್ಗೆ ಸಾಯಂಕಾಲ ಬಿಡಿ
ಫಾರ್ 1 ವೀಕ್ ಕೊಡ್ತೀವಿ ಸರ್. ಅದ್ರ ಜೊತೆಗೆ ICU ಮ್ಯಾನೇಜ್ಮೆಂಟ್ ಬಂದು ಈಗ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿದ್ರೆ ನಾವು ಆಕ್ಸಿಜನ್ ಕೊಡೋದ್ರ ಮುಖಾಂತರ ಮತ್ತೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಕೊಡೋಕ್ಕೆ ಬೇರೆ ಬೇರೆ ಮೆಜರ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಕೊಡೋದು. ಮತ್ತೆ ಕಿಡ್ನಿ ವೈಫಲ್ಯ ಏನಾದರೂ ಸ್ಟಾರ್ಟ್ ಆಗಿದ್ದಾಗ ಕಿಡ್ನಿ ಡ್ರಗ್ಸ್ ಬರ್ತವೆ ಸರ್. ಕಿಡ್ನಿ ತೊಂದರೆ ಆದಾಗ ಆ ಕಿಡ್ನಿ ಡ್ರಗ್ಸ್ ಎಲ್ಲ ಕೊಡಬೇಕಾಗುತ್ತೆ. ಈಗ ಬ್ಲೀಡಿಂಗ್ ಏನಾದರೂ ಬಹಳ ಜಾಸ್ತಿ ಆಗಿ ಬಿಳಿ ರಕ್ತ ಕಣಗಳು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸರ್. ಇದು ಅಂದ್ರೆ ಈಗ ಈ ಇನ್ಫೆಕ್ಷನ್ ಅಫೆಕ್ಟ್ ಆದ್ಮೇಲೆ ನಮ್ಮಲ್ಲಿ ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಅಂತ ಏನ್ ಕರಿತೀವಲ್ಲ ಸರ್, ಅದು ಬಹಳ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸರ್. ಕಮ್ಮಿಯಾಗಿ ಅದು ಯಾವಾಗ ಬಹಳ ಕಮ್ಮಿ ಆದಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ನಮ್ಮಲ್ಲಿ ಆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದನ್ನ ಪ್ರಿವೆಂಟ್ ಮಾಡಕ್ಕೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ, ಇಲ್ಲಾಂದ್ರೆ ಪ್ಲೇಟ್ಲೆಟ್ಸ್ ಟ್ರಾನ್ಸ್ಫ್ಯೂಷನ್ ಅಂತ ಮಾಡ್ತೀವಿ ಸರ್. ಅವೆಲ್ಲ ಮಾಡಬೇಕಾಗುತ್ತೆ. ಈಗ ಇನ್ಫೆಕ್ಷನ್ ನ ಕಮ್ಮಿ ಮಾಡಕ್ಕೆ ಬೇರೆ ಬೇರೆ ಆಂಟಿಬಯೋಟಿಕ್ಸ್ ಎಲ್ಲ ಇದಾವೆ ಸರ್ ನಮ್ಮಲ್ಲಿ, ಅವನ್ನೆಲ್ಲ ಯೂಸ್ ಮಾಡ್ತೀವಿ. ಹಂಗಾಗಿ ಇದಕ್ಕೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಇದನ್ನ ನಾವು ಪೇಷಂಟ್ ನ ಸರ್ವೈವ್ ಮಾಡಿಸ್ಬೋದು ಸರ್, ಅಂದ್ರೆ ಉಳಿಸಬಹುದು ಬೇಗ. ಅಂದ್ರೆ ಸಾರ್ವಜನಿಕರು ಯಾವುದೇ ಒಂದು ಜ್ವರ ಬಂದ್ರೂ ಕೂಡ ಸ್ವಯಂ ಚಿಕಿತ್ಸೆಗಳನ್ನ ಮಾಡ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಹೆಚ್ಚಾಗಿರುತ್ತೆ. ಅಂತಹ ಪ್ರಯತ್ನಗಳನ್ನ ಮಾಡದಲೇನೆ ತಕ್ಷಣನೇ ವೈದ್ಯರನ್ನ ಹೋಗಿ ಭೇಟಿ ಮಾಡಿ ಅವರಿಗೆ ತಮ್ಮ ಜ್ವರದ ಇತಿಹಾಸದ ಬಗ್ಗೆ ಎಲ್ಲ ಹೇಳಿ ನಂತರ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಈ ಮಾರಣಾಂತಿಕವಾದಂತಹ ಹಂತದಿಂದ ನಾವು ಪಾರಾಗಬಹುದು ಅನ್ನೋದು ನಿಮ್ಮ ಸ್ಪಷ್ಟವಾದಂತಹ ಮಾತುಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಡಾಕ್ಟ್ರೆ. ನಂತರ ಡಾಕ್ಟ್ರೆ, ಸಾಮಾನ್ಯವಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಬೆಳೆ ಕೊಯ್ಲು ಬಂದಂತಹ ಸಂದರ್ಭದಲ್ಲಿ, ಬೆಳೆ ಕಣದ ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈಗ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಇಲಿ ಜ್ವರದ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ ಅನ್ನುವಂಥದ್ದು ಕೂಡ ನಾವು ಕೇಳಿದ್ದೀವಿ. ರೈತರಿಗೆ ತಾವು ಏನ್ ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟ್ರೆ? ನಾವು ರೈತರಿಗೆ ಈ ಮೂಲಕ ಹೇಳೋದೇನಂದ್ರೆ, ಆದಷ್ಟು ಇಲಿಗಳ ವಾಸ್ತವ ಪ್ರದೇಶಗಳಿದಾವೆ, ಹತ್ತಿರದಲ್ಲಿ ನಾವು ಬೆಳೆಗಳನ್ನು ಶೇಖರಣೆ ಮಾಡಿದಾಗ ಆಗಿರ್ಬೋದು, ಅವಾಗ ಏನಾಗುತ್ತೆ, ಈ ರೂಡೆಂಟ್ಸ್ ಅಂತ ಏನ್ ಕರಿತೀವಿ, ಇಲಿಗಳ ಅದನ್ನ ಅದು ಬೇಗ ಬಂದು ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಆಗೋದು ಚಾನ್ಸಸ್ ಬಹಳ ಇರುತ್ತೆ ಸರ್. ಹಂಗಾಗಿ ನಾವು ಅದಕ್ಕಂತಾನೆ ನಾವು ಬೆಳೆದಿರೋ ಬೆಳೆ ಆಗಿರ್ಬೋದು ಏನಾಗಿರ್ಬೋದು ಆದಷ್ಟು ಸ್ವಲ್ಪ ದೂರ ಇರೋಂಥದಕ್ಕೆ ಇದು ಮಾಡ್ಕೊಂಬ. ಅದಾದ್ಮೇಲೆ ಈಗ ಪರ್ಸನಲ್ ಹೈಜೀನ್, ಅವ್ರೀಗ ಹೊಲಸಲ್ಲಿ ಕೆಲಸ ಮಾಡ್ತಾರೆ ಸರ್, ಕೆಲಸ ಮಾಡ್ಲೇಬೇಕು. ಬಟ್ ಮಾಡಿದ್ದಾದ್ಮೇಲೆ ಅವರ ಒಂದು ಪರ್ಸನಲ್ ಹೈಜೀನ್ ಅಂದ್ರೆ ಈಗ ಹ್ಯಾಂಡ್ ವಾಶ್ ಮಾಡೋದಾಗಿರ್ಬೋದು, ಸ್ನಾನ ಮಾಡಿರ್ಬೋದು, ಅದನ್ನ ರೆಗ್ಯುಲರ್ ಆಗಿ ಮಾಡೋದ್ರ ಮುಖಾಂತರ ಇದನ್ನ ಕಮ್ಮಿ ಮಾಡಬಹುದು ಸರ್. ಮೇನ್ಲಿ ನಾವು ಇದನ್ನ ಯಾವ ರೀತಿ ಕಮ್ಮಿ ಮಾಡಬೇಕು ಅಂದ್ರೆ, ಆ ಇಲಿಗಳಿಗೆ ವಾಸಸ್ಥಾನ ಏನಿದಾವಲ್ಲ ಸರ್, ಅದನ್ನ ಆದಷ್ಟು ಕಮ್ಮಿ ಮಾಡ್ಬೇಕು ಸರ್. ಹಾಗಾದ್ರೆ ನಾಗರಿಕರು ಇದ್ರ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಇದಕ್ಕೆ ಚಿಕಿತ್ಸೆ ಇದೆ ಸರ್. ತಕ್ಷಣನೇ ಅವರು ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಈ ರೋಗದಿಂದ ಮುಕ್ತರಾಗಬಹುದು. ಆದ್ರೆ ತುಂಬಾ ತೀವ್ರವಾದಂತಹ ಸ್ಥಿತಿಗೆ ಹೋದ್ರೆ ಕೆಲವು ಸರಿ ಮರಣಗಳು ಸಂಭವಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಡಾಕ್ಟರ್. ಬಟ್ ಚಾನ್ಸಸ್ ಇದೆ ಸರ್, ಯಾಕಂದ್ರೆ ನಾವು ಬೇಗ ಐಡೆಂಟಿಫೈ ಆಗ್ಲಿಲ್ಲ ಅಂದ್ರೆ ಮರಣ ಆಗುವಂತ ಚಾನ್ಸಸ್ ಇದಾವೆ ಸರ್. ಈಗ ನಮ್ಮಲ್ಲಿ ಬರೋಂತ ಪೇಷಂಟ್ ನಾವು ಆದಷ್ಟು ಬೇಗನೆ ಸ್ವಲ್ಪ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರ ಮುಖಾಂತರ ನಾವು ಅದನ್ನ ತಡೆಗಟ್ತಾ ಇದೀವಿ ಸರ್. ಹಂಗಾಗಿ ಇದನ್ನ ಏನಾದ್ರು ಬಹಳ ಅದು ಸಿವಿಯಾರಿಟಿ ಜಾಸ್ತಿ ಆಗಿ ಲೇಟ್ ಆಗಿ ಏನಾದ್ರು ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ಲಿಲ್ಲ ಅಂದ್ರೆ ಮರಣ ಹೊಂದುವಂತ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಸಾಮಾನ್ಯವಾಗಿ ಡಾಕ್ಟರ್, ಇಲಿ ಜ್ವರ ಬಂದಾಗ ಮನೆಯಲ್ಲಿ ಇದ್ದೇನೆ ಇದನ್ನ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಬಹುದಾ ಅಥವಾ ಹಾಸ್ಪಿಟಲ್ಗೆ ಬಂದು ಹಾಸ್ಪಿಟಲೈಸ್ ಆಗ್ಬೇಕಾಗಂತ ಪಾಸಿಬಿಲಿಟೀಸ್ ಏನಾದ್ರು ಇದೆಯಾ ಅಂತ? ಇಲ್ಲ ಸರ್, ಈಗ ಅಕಸ್ಮಾತ್ ಏನಾದ್ರು ಇಲಿ ಜ್ವರ ನಾನು ಹೇಳಿದಂತ ಈ ರೋಗ ಲಕ್ಷಣಗಳಾಗಿರ್ಬೋದು, ಇದೇನಾದ್ರು ಸಿಂಪ್ಟಮ್ಸ್ ಏನಾದ್ರು ಕಂಡು ಬಂದಾಗ ನೀವು ಮನೆಯಲ್ಲಿ ಟ್ರೀಟ್ಮೆಂಟ್ ತಗೊಳದೆ ನೀವೇ ಡಿಸೈಡ್ ಮಾಡದೆ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರದ ಹಾಸ್ಪಿಟ್ಲೇ ಆಗಿರ್ಬೋದು ಇಲ್ಲ ಹೆಲ್ತ್ ಸೆಂಟರ್ ಎಲ್ಲೇ ಆಗಿರ್ಬೋದು ಹೋಗಿ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡೋದು ಬಹಳ ಒಳ್ಳೆಯದು. ಡಾಕ್ಟರ್ ಬಿ ಸತೀಶ್ ಅವರೇ, ತಾವು ಸಾಕಷ್ಟು ಇಲಿ ಜ್ವರದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಇಲಿ ಜ್ವರಕ್ಕೆ ಕಾರಣ ಹಾಗೂ ರೋಗದ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿವಪ್ರಕಾಶ ಡಿಆರ್.